ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಲಾಸ್ಟ್ ಫ್ರೈಡೆ ಅಂದರೆ ಡಿಸೆಂಬರ್ 6ನೇ ತಾರೀಕು ಶಿವಮೊಗ್ಗದಲ್ಲಿ ಪಾಕ ಸ್ಪರ್ಧೆಯನ್ನು ಏರ್ಪಾಟ್ ಮಾಡಿದ್ರು. ನೀವೆಲ್ಲರೂ ನ್ಯೂಸಲ್ಲಿ ಕೂಡ ನೋಡಿರ್ತೀರಾ, ಎಷ್ಟೋ ಜನ ಪಾರ್ಟಿಸಿಪೇಟ್ ಕೂಡ ಮಾಡಿರ್ತೀರಾ. ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆ ಅಂದರೆ ಎಷ್ಟೋ ಹಳೆ ಕಾಲದ್ದು ಅಡುಗೆಗಳು ನಮಗೆ ಇವಾಗಿನವರಿಗೆ ಗೊತ್ತೇ ಇರೋದಿಲ್ಲ. ಸೊ ಅಜ್ಜಿ ಕಾಲದ ಅಡುಗೆ ಅಂತಲೇ ಹೇಳ್ಬೋದು. ಸುಮಾರು ವರ್ಷಗಳ ಹಿಂದೆ ಮಾಡ್ತಾ ಇರ್ತಕ್ಕಂಥ ಅಡುಗೆ ಇವಾಗ ಎಷ್ಟೋ ಜನಕ್ಕೆ ಅದ್ರ ಹೆಸರು ಕೂಡ ಗೊತ್ತಿರಲ್ಲ. ಸೊ ಅಂಥದ್ದು ತುಂಬ ಸ್ಪೆಷಲ್ ಆಗಿರ್ತಕ್ಕಂಥದ್ದು ಹಾಗೂ ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥ ಐಟಮ್ಸ್ನ ನೀವು ಮನೆಯಲ್ಲೇ ಮಾಡಿಕೊಂಡು ಅಲ್ಲಿ ಬಂದು ಪ್ರೆಸೆಂಟ್ ಮಾಡೋದು, ಇದು ಒಂದು ಕಾಂಪಿಟೇಷನ್ ಇತ್ತು. ತುಂಬ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಹಾಗೂ ನೀವು ಕೇಳೂ ಇರೋಲ್ಲ, ನೋಡೂ ಇರೋದಿಲ್ಲ. ಕೆಲವೊಂದು ಅಂಥ ಡಿಶಸ್ನ ಮಾಡಿರ್ತಾರೆ. ಸೊ ಅದನ್ನು ನೀವು ಏನಾದರೂ ಅಲ್ಲಿ ಹೋಗಿ ನೋಡೋದಕ್ಕೆ ಮಿಸ್ ಮಾಡ್ಕೊಂಡಿದ್ರೆ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ವೆರೈಟಿ ಆಗಿರ್ತಕ್ಕಂಥ ಸಿರಿಧಾನ್ಯದಲ್ಲಿ ಮಾಡ್ತಕ್ಕಂಥ ಫುಡ್ ಐಟಮ್ಸ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸಿರಿಧಾನ್ಯಗಳಲ್ಲಿ ಐಸ್ ಕ್ರೀಮ್ ಆಗಿರ್ಬೋದು, ಕಡುಬು, ತಂಬಿಟ್ಟು, ಚಟ್ನಿ, ಬರ್ಫಿ, ಚಾಟ್ಸ್, ಹೀಗೆ ಹೆಸರು ಹೇಳ್ತಾ ಹೋದರೆ ನಿಮಗೆ ಬಾಯಲ್ಲಿ ನೀರು ಬರ್ತಾ ಹೋಗುತ್ತೆ. ಅಷ್ಟು ಡಿಫ್ರೆಂಟ್ ವೆರೈಟಿಯಲ್ಲಿ ಸಿರಿಧಾನ್ಯಗಳ ಐಟಮ್ಸ್ನ ಮಾಡ್ಬೋದು. ಇದರಲ್ಲಿ ಸ್ವೀಟ್ ಐಟಮ್ಸ್ ಕೂಡ ಮಾಡ್ಬೋದು, ಹಾಗೆ ಸ್ಪೈಸಿ ಕೂಡ ಅಂದರೆ ಖಾರವಾಗಿರ್ತಕ್ಕಂಥ ಐಟಮ್ಸ್ ಕೂಡ ಮಾಡ್ಬೋದು. ಇದ್ರ ಉದ್ದೇಶ ಇಷ್ಟೇ, ಜನಕ್ಕೆ ಮರ್ತೇ ಹೋಗಿರ್ತಕ್ಕಂಥ ಎಷ್ಟೊಂದು ಫುಡ್ ಐಟಮ್ಸ್ ಇರುತ್ತೆ, ಅದನ್ನು ಒಂದು ಹಂತದಲ್ಲಿ ಒಂದು ಕಾಳಜಿ ಮೂಡಿಸಿ ಅದರಿಂದ ಜನಕ್ಕೆ ತಿಳಿಯೋ ಹಾಗೆ ಮಾಡೋದಕ್ಕೆ ಇದನ್ನು ಮಾಡಿದ್ರು ಅಂತಲೇ ಹೇಳ್ಬೋದು. ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ ಫೋಟೋ ಕೂಡ ನಾನು ಶೇರ್ ಮಾಡಿದ್ದೀನಿ, ನೀವು ಕೂಡ ಟ್ರೈ ಮಾಡ್ಬೋದು. ಹಾಗೆ ನಿಮಗೆ ಯೂಟ್ಯೂಬಲ್ಲಾಗಲಿ ಗೂಗಲಲ್ಲಾಗಲಿ ಕೆಲವೊಂದು ರೆಸಿಪೀಸ್ನ ಸರ್ಚ್ ಮಾಡಿದ್ರೆ ನೀವು ಆರಾಮಾಗಿ ಈ ಎಲ್ಲ ಡಿಶಸ್ನ ರೆಸಿಪಿ ನೀವು ತಿಳ್ಕೊಬೋದು, ಹಾಗೆ ಮಾಡ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರ್ತಕ್ಕಂಥ ಈ ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥ ಐಟಮ್ಸ್ನ ನಾವು ಪ್ರತಿನಿತ್ಯ ಆಹಾರದಲ್ಲಿ ಅಳವಡಿಸ್ಕೊಳ್ಬೇಕು. ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿಂದ ಬಂದಿರತಕ್ಕಂಥ 28 ಲೇಡೀಸ್ ಅವರು 56 ಡಿಫ್ರೆಂಟ್ ಆಗಿರ್ತಕ್ಕಂಥ ಐಟಮ್ಸ್ನ ಮಾಡಿ ಇದನ್ನು ಪ್ರದರ್ಶನಕ್ಕೆ ಅಂತ ಇಟ್ಟಿದ್ರು. ನಿಮಗೆ ಬೇಕ್ರಿಲಿ ಏನೇನು ಐಟಮ್ಸ್ ಸಿಗುತ್ತೆ ಎಲ್ಲನೂ ಕೂಡ ಸಿರಿಧಾನ್ಯಗಳಿಂದ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಈ ಥರದ ಪ್ರೋಗ್ರಾಮ್ಸ್ ಇನ್ನಷ್ಟು ನಡೀತಾನೆ ಇರಬೇಕು. ಜನಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗಬೇಕು. ಸಿರಿಧಾನ್ಯಗಳ ಮಹತ್ವವನ್ನು ತಿಳ್ಕೊಂಡು ನಮ್ಮ ಡೈಲಿ ಲೈಫಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಇದು ಜಸ್ಟ್ ಬರೀ ಇನ್ಫಾರ್ಮೇಷನ್ ಅಷ್ಟೇ ಅಲ್ಲದೆ ಒಂದು ಕಾಂಪಿಟೇಷನ್ ಥರನೇ ಆಗಿತ್ತು. ಅದಕ್ಕೋಸ್ಕರ ಅಲ್ಲಿ ಟೇಸ್ಟಿಂದ ಹಿಡಿದು ಪ್ರೆಸೆಂಟೇಷನ್ವರೆಗೂ ತುಂಬಾ ಚೆನ್ನಾಗಿ ಒಬ್ರಿಗಿಂತ ಒಬ್ಬರು ಮಾಡಿದ್ರು ಅಂತಲೇ ಹೇಳ್ಬೋದು. ಇದರಲ್ಲೂ ಕೂಡ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಅಂತೇಳಿ ಇದಕ್ಕೆ ಪ್ರೈಸ್ ಕೂಡ ಇತ್ತು. ಹಾಗಿದ್ರೆ ಬನ್ನಿ ಯಾವುದೆಲ್ಲ ವೆರೈಟಿ ಆಗಿರ್ತಕ್ಕಂಥ ಐಟಮ್ಸ್ ಇತ್ತು. ಹಾಗೆ ನೀವು ನೋಡ್ಬೋದು ನವಣೆ ಐಸ್ ಕ್ರೀಮ್, ಹಾಗೆ ರಾಗಿ ಐಸ್ ಕ್ರೀಮ್, ಮತ್ತು ಕಾಳು ಮೆಣಸಿನ ಗೊಜ್ಜು, ಮತ್ತು ತೊಡೆದೇವು ಅಂದರೆ ಅವ್ಗು ಅಂತ ಕರಿತೀವಲ್ವ ಅದು, ಅಥವಾ ಅಂಗು, ಮತ್ತು ಮೆಂತೆ ಪೂರಿ ಆಗಿರ್ಬೋದು, ಕಾಯಿ ಕಡುಬು, ಚಿನ್ನಿಕಾಯಿ ಶಾವ್ಗೆ, ನವಣೆ ಪಲಾವ್, ಮತ್ತು ರಾಗಿ ತಂಬಿಟ್ಟು, ಕುರಿಶಣಿ ಚಟ್ನಿ, ರಾಗಿ ಶಾವ್ಗೆ, ರಾಗಿ ಒತ್ತು ಶಾವ್ಗೆ ಬಾತ್, ಮತ್ತು ಕುಚಲಕ್ಕಿಯ ಬಿಸಿನೀರು, ಕಡುಬು, ನವಣೆ ಕಜ್ಜಾಯ, ನವಣೆ ಕೀಲ್ಸ, ಹೀಗೆ ಎಲ್ಲ ರೀತಿಯ ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥ ಜುಣ್ಕ ಆಗಿರ್ಬೋದು, ಲಾಡು, ಅಕ್ಕಚ್ಚು ಅಂತ ಹೇಳ್ತೀವಿ, ಅದು ಒಂಥರ ಜ್ಯೂಸು. ಅಕ್ಕಿನ ತೊಳೆದು ಅದರಿಂದ ಬರ್ತಕ್ಕಂಥ ನೀರು ಸಿಂಪಲ್ ಆಗಿದೆ, ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅವರು ಜಸ್ಟ್ ಫುಡ್ನ ಪ್ರಿಪೇರ್ ಮಾಡಿರೋದಲ್ಲದೆ ಅದನ್ನು ನೀಟಾಗಿ ಪ್ರೆಸೆಂಟೇಷನ್ ಮಾಡಿರೋದ್ರ ಜೊತೆಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಚೆನ್ನಾಗಿ ಡಿಸ್ಪ್ಲೇ ಮಾಡಿದರು. ಇದರಿಂದ ಎಂಥ ಗೊತ್ತಿಲ್ಲದೆ ಇರೋರಿಗೂ ಕೂಡ ಅದ್ರ ಬಗ್ಗೆ ನೀವು ತಿಳ್ಕೊಂಡಾಗುತ್ತೆ. ತುಂಬಾ ಯೂಸ್ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಈ ಮಿಲ್ಲೆಟ್ಸಿಂದ ಒಂದಲ್ಲ ಎರಡಲ್ಲ, ನೀವು ಬೇಕ್ರಿಯಲ್ಲಿ ಸಿಗೋ ಐಟಮ್ಸ್ ಆಗಿರ್ಬೋದು ಅಥವಾ ಪಿಜ್ಜಾನೇ ಆಗಿರ್ಬೋದು, ಯಾವುದನ್ನೇ ಆಗಲಿ ಈ ಮಿಲ್ಲೆಟ್ಸನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಸಿರಿಧಾನ್ಯಗಳಿಂದ ನೀವು ಎಲ್ಲ ಥರ, ಇತ್ತೀಚೆಗೆ ನಾನು ಒಂದು ಎಕ್ಸಿಬಿಷನಲ್ಲಿ ನೋಡಿದ ಹಾಗೆ ಅವ್ಗು ಅಂತ ಏನು ಕರಿತೀವಿ ಅದನ್ನು ಕೂಡ ಸಿರಿಧಾನ್ಯದಿಂದ ಅವರು ಮಾಡಿದರು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಅದನ್ನು ನಾನು ವಿಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೆ. ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂಥ ಕೃಷಿ ಮೇಳದಲ್ಲಿ ಈ ಒಂದು ಸಿರಿಧಾನ್ಯದ ಅವ್ಗನ್ನು ಅವರು ಅಲ್ಲಿ ಮಾಡಿ ಕೊಡ್ತಾಯಿದ್ರು. ಇದಷ್ಟೇ ಅಲ್ಲದೆ ಹೇಳ್ದ ಹಾಗೆ ಮರೆತು ಹೋಗಿರ್ತಕ್ಕಂಥ ಎಷ್ಟೊಂದು ಐಟಮ್ಸ್ನ ನೀವು ಈ ಕುಕ್ಕಿಂಗ್ ಕಾಂಪಿಟೇಷನ್ನಲ್ಲಿ ನೋಡಬಹುದು.
ಸಿರಿಧಾನ್ಯಗಳಿಂದ ಮೇಯ್ನ್ ಫುಡ್ ಅಲ್ಲದೇ ಸ್ನ್ಯಾಕ್ಸ್ ಐಟಮ್ ಕೂಡ ಮಾಡ್ಬೋದು ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ನಿಮಗೆ ಪ್ಯಾಕ್ಡ್ ಐಟಮ್ಸಲ್ಲೂ ಕೂಡ ಈ ಥರದ್ದು ಸ್ನ್ಯಾಕ್ ಐಟಮ್ಸ್ ಸಿಗತ್ತೆ. ನೀವು ಮಾರ್ಕೆಟಲ್ಲಿ ನೋಡಿದ್ರೆ ನಿಮಗೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಸಿರಿಧಾನ್ಯದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಐಟಮ್ಸ್ ಕೂಡ ಸಿಗತ್ತೆ. ಈ ಥರದ ಐಟಮ್ಸ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಕಷ್ಟ ಆದರೂ ಕೂಡ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೀವು ಮಾಡ್ತಾ ಮಾಡ್ತಾ ಅಭ್ಯಾಸ ಆಗೋದ್ರೆ ಇದಕ್ಕೆ ಅಡ್ಜಸ್ಟ್ ಆಗೋಗ್ಬೋದು. ನಾವು ಬರೀ ಮನೆಯಲ್ಲಿ ಮಿಲೆಟ್ಸಿಂದ ದೋಸೆ, ಇಡ್ಲಿ ಮತ್ತು ಕಿಚಡಿ ಈ ಥರದ ಐಟಮ್ಸ್ ಮಾಡಿರ್ತೀವಿ. ಬಟ್ ಅದರಲ್ಲಿ ಸ್ವೀಟ್ ಆಗಿರ್ಬೋದು, ಖಾರದ ಐಟಮ್ಸು ಮತ್ತು ಸ್ನ್ಯಾಕ್ಸ್ ಐಟಮ್ ಈ ಥರದ್ದು ಎಲ್ಲನೂ ನೀವು ಮಾಡ್ಬೋದು. ಎಲ್ಲ ಐಟಮ್ಸ್ನ ಮಾಡ್ಬೋದು ಅನ್ನೋದಕ್ಕಿಂತ ಅದರಲ್ಲಿರ್ತಕ್ಕಂಥ ಹೆಲ್ತ್ ಬೆನಿಫಿಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕುಕಿಂಗ್ ಕಾಂಪಿಟೇಷನ್ ಏನಿದೆ ಸಿರಿಧಾನ್ಯಗಳಿಂದನೇ ಮಾಡಬೇಕು ಅಂತ, ಇದು ಒಂದು ಜಸ್ಟ್ ಸ್ಪರ್ಧೆ ಅಲ್ಲದೇ ಒಂದು ಇನ್ಫಾರ್ಮೇಟಿವ್ ಈವೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಈ ಥರದ್ದು ನಡೀತಾನೆ ಇರಲಿ ಅಂತ ಹೇಳ್ತಾ ಇದರಿಂದ ತುಂಬ ಜನಕ್ಕೆ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಅಲ್ಲಿ ನೀವು ತಿಳ್ಕೊಳ್ದೇ ಇರೋದು ವಿಡಿಯೋ ಮೂಲಕ ನೀವು ನೋಡಿರ್ತೀರ. ಸೊ ನೆಕ್ಸ್ಟ್ ಯಾವುದಾದ್ರೂ ಈ ಥರದ ಕಾಂಪಿಟೇಷನ್ ಇತ್ತು ಅಂದರೆ ಪಾರ್ಟಿಸಿಪೇಟ್ ಮಾಡಿ. ಅಡುಗೆ ಮಾಡೋಕ್ಕಾಗಲಿಲ್ಲ ಅಂದರೂ ನೋಡೋದಕ್ಕಾದರೂ ಹೋಗಲೇಬೇಕು. ಸೊ ಅಷ್ಟು ಇನ್ಫಾರ್ಮೇಟಿವ್ ಆಗಿ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಆಗಲೇ ಹೇಳಿದಾಗೆ ಇದು ಜಸ್ಟ್ ಸ್ಪರ್ಧೆ ಅಲ್ಲದೆ ಇದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಕೂಡ ಕೊಟ್ಟರು. ಫಸ್ಟ್ ಪ್ಲೇಸ್ ಬಂದವ್ರಿಗೆ 5000, ಸೆಕೆಂಡ್ ಬಂದವ್ರಿಗೆ 3000, ಹಾಗೆ ಥರ್ಡ್ ಪ್ಲೇಸ್ ಅವ್ರಿಗೆ 2000 ರೂಪೀಸ್ ಗಿಫ್ಟ್ ಕೂಡ ಇತ್ತು. ಸಿರಿಧಾನ್ಯದ ಖಾರದ ಐಟಮಲ್ಲಿ ಶಿವಮೊಗ್ಗದ ಉಮಾ ಶ್ರೀಕಂಠ ಅನ್ನೋರಿಗೆ ಫಸ್ಟ್ ಪ್ಲೇಸ್, ಹಾಗೆ ಶಿವಮೊಗ್ಗ ತಾಲೂಕು ಹೊಯ್ಸನಹಳ್ಳಿ ಗೀತಾ ಮಂಜುನಾಥ್ ಸೆಕೆಂಡ್ ಪ್ಲೇಸ್, ಹಾಗೆ ಶಿವಮೊಗ್ಗದ ವಾಣಿ ಭಟ್ ಅವರಿಗೆ ಥರ್ಡ್ ಪ್ಲೇಸ್. ಹಾಗೆ ಸಿರಿಧಾನ್ಯದ ಸಿಹಿ ಐಟಮಲ್ಲಿ ಭದ್ರಾವತಿಯ ಪ್ರೇಮ ಸತೀಶ್ ಫಸ್ಟ್ ಪ್ಲೇಸ್, ಶಿಕಾರಿಪುರ ತಾಲೂಕಿನ ಚುರ್ಚುಗುಂಡಿಯ ವಿದ್ಯಾ ಮನೋಹರ್ ಸೆಕೆಂಡ್ ಪ್ಲೇಸ್, ಹಾಗೆ ಸಾಗರ ತಾಲೂಕು ಬೇರೂರು ಅರ್ಚನಾ ಅನಿಲ್ ಇವ್ರಿಗೆ ಥರ್ಡ್ ಪ್ಲೇಸ್. ಹಾಗೆ ಮರೆತು ಹೋದ ಖಾದ್ಯದಲ್ಲಿ ಸಾಗರ ತಾಲೂಕು ಬಳಗೆರೆಯ ಪದ್ಮಲತಾ ಜೈನ್ ಅವ್ರಿಗೆ ಫಸ್ಟ್ ಪ್ಲೇಸ್ ಆದರೆ ಸಾಗರದ ತಲವಟದ ಮಾಲತಿ ಶರ್ಮಾ ಸೆಕೆಂಡ್ ಪ್ಲೇಸ್, ಹಾಗೆ ತೀರ್ಥಹಳ್ಳಿಯ ವಸಂತಕುಮಾರಿ ಮಂಜುನಾಥ್ ಇವ್ರಿಗೆ ಥರ್ಡ್ ಪ್ಲೇಸ್ ಬರುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನಾದರೂ ಈ ಥರದ್ದು ಒಂದು ಸ್ಪರ್ಧೆ ಆಗಿರ್ಬೋದು, ಕುಕ್ಕಿಂಗ್ ಈವೆಂಟ್ ಆಗಿರ್ಬೋದು, ಏನೇ ಇತ್ತು ಅಂದರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ಇಷ್ಟೆಲ್ಲ ವಿಡಿಯೋ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು, ಇದೆಲ್ಲ ನನಗೆ ಮಮ್ಮಿ ಕಡೆಯಿಂದ ಸಿಕ್ತು. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಯೂಸ್ಫುಲ್ ಆಯಿತು ಅಂತ ಹೇಳ್ತಾ ಇದೇ ರೀತಿ ಡಿಫ್ರೆಂಟ್ ಆಗಿ ಹಾಗೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.